ಈ ದೇಶದ ಯುವ ಜನರು ನಿಮ್ಮ ದುರಾಡಳಿತ, ನಿಮ್ಮ ಯೋಜನೆ ವಿರೋಧ ನೀತಿಯನ್ನು ವಿರೋಧಿಸಿ ನಾವು ಧ್ವನಿ ಆಗ್ತೇವೆ ಅಂತೇಳಿ ಸಿದ್ದೇಶ್ವರಗುಡಿಯಿಂದ ಇಲ್ಲಿತನ ಒಂದು ಪ್ರತಿಭಟನಾ ರ್ಯಾಲಿಯಲ್ಲಿ ಭಾಗಿಯಾದಂತ ಎಲ್ಲ ಯುವ ಮಿತ್ರರಿಗೆ ಮೊಟ್ಟ ಮೊದಲಿಗೆ ಕ್ರಾಂತಿಕಾರಿ ಶುಭಾಶಯ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೆಯೇ ನಮ್ಮ ಒಂದು ಹೋರಾಟ ಚಳವಳಿಗೆ ಅತ್ಯಂತ ಪ್ರೀತಿಯಿಂದ ಸುರಕ್ಷಿತ ಭದ್ರತೆ ಒದಗಿಸಿದಂತ ಪೊಲೀಸ್ ಎಲ್ಲ ಅಧಿಕಾರಿಗಳಿಗೂ ಸಿಬ್ಬಂದಿಯವರಿಗೆ ಮೊಟ್ಟ ಮೊದಲಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ನಾವು ಖಾಲಿಯಿರುವ ಹುದ್ದೆಗಳ ಬಗ್ಗೆ, ನೇಮಕಾತಿಯ ಭ್ರಷ್ಟಾಚಾರ ಬಗ್ಗೆ ಮಾತಾಡಬೇಕಾಗಿತ್ತು. ಆದ್ರೆ ಅದಕ್ಕಿಂತ ಮುಂಚೆ ಒಂದು ವಿಷಯನ ಮಾತಾಡಲೇಬೇಕಾಗಿತ್ತು. ಸ್ನೇಹಿತರೆ, ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿ ನೇತೃತ್ವದೊಳಗೆ ಸಿದ್ದೇಶ್ವರ ದೇವಸ್ಥಾನದ ಜಿಲ್ಲಾಧಿಕಾರಿ ಕಚೇರಿಯವರಿಗೆ ಒಂದು ಪ್ರತಿಭಟನಾ ಮೆರವಣಿಗೆ ಮಾಡ್ಕೊಂಡ್ಬಂದೇವಿ. ಈ ಪ್ರತಿಭಟನಾ ಮೆರವಣಿಗೆ ಪ್ರಮುಖ ಬೇಡಿಕೆಗಳು ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಲ್ಲಿ ಖಾಲಿಯಿರುವ ಎಲ್ಲ ಹುದ್ದೆಗಳನ್ನು ಈ ಕೂಡಲೇ ಭರ್ತಿ ಮಾಡಬೇಕು, ನೇಮಕಾತಿಯಲ್ಲಿನ ಭ್ರಷ್ಟಾಚಾರ ತಡೆಗಟ್ಟಬೇಕು, ಪಾರದರ್ಶಕತೆ ತೆಗೆದುಕೊಂಡು ಬರಬೇಕು, ಎಲ್ಲ ನೇಮಕಾತಿಯಲ್ಲಿ ಕನಿಷ್ಠ 5 ವರ್ಷ ವಯೋಮಿತಿಯನ್ನು ಸಡಿಲಿಕೆಗೊಳಿಸಬೇಕು, KPSC ಕರ್ಮಕಾಂಡ ತಡೆಗಟ್ಟಬೇಕು, ಕೋಟಾ ಕಮಿಟಿ ಶಿಫಾರಸನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತೇಳಿ ಬೇಡಿಕೆ ಇಟ್ಕೊಂಡು ಬಂದೇವಿ. ಈ ಪ್ರತಿಭಟನೆ ಚಳವಳಿ ಆರಂಭ ಆಗ್ಯದ. ಇವತ್ತು ಗೋರ್ಮೆಂಟ್ ನೋಟಿಫಿಕೇಶನ್ ಮಾಡುವವರೆಗೆ ದಿನ ಹಂತ ಹಂತವಾಗಿ ಈ ಪ್ರತಿಭಟನೆ ಚಳವಳಿ ಇನ್ನೂ ಉಗ್ರ ರೂಪದಲ್ಲಿ ತಗೋತದೆ. ನನ್ನ ಹೆಸರು ಸಿದ್ಲಿಂಗ್ ಬಾಗೇವಾಡಿ, ಬಿಜಾಪುರ. ನಾನು ಈ ಮಾಧ್ಯಮದ ಮುಖಾಂತರ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಮನವಿ ಇಡೀ ರಾಜ್ಯದಾದ್ಯಂತ, ದೇಶದಾದ್ಯಂತ ಮನವಿ ಸಲ್ಲಿಸಿದ್ದಾರೆ. ವಿದ್ಯಾರ್ಥಿಗಳು, ಸ್ಟೂಡೆಂಟ್ಸ್ಗಳೆಲ್ಲ, ಜಾಬ್ ಆಸ್ಪರೆಂಟ್ಸ್ಗಳು. ಆದರೆ ನಮ್ಮದಿನ್ನ ಮನವಿ ಏನಿಲ್ಲ, ಇನ್ನೇನಿದ್ರು ಉಗ್ರವಾದ ಹೋರಾಟಕ್ಕೆ ಇಳಿತೀವತ್ತೆ ಹೇಳಿ ಈ ಮಾಧ್ಯಮದ ಮುಖಾಂತರ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಸಲಿಕ್ಕೆ ಬಯಸ್ತೇನೆ. ಎಲ್ಲವಷ್ಟು ಜನ ಅಳುವುದು, ಕರೆದು ಸರ್ಕಾರಗಳಿಗೆ ಮನವಿ ಸಲ್ಲಿಸೋದ್ರಿಂದ ಏನಾಗಿಬಿಟ್ಟದ, ಇವ್ರ ಬುದ್ಧಿ ಇಷ್ಟೇ ಅದ, ಇವಿಷ್ಟೇ ಶಾಣೆ ಅದಾವ, ನಾವು ವಿರೋಧ ಪಕ್ಷದವ್ರು ಇಬ್ಬರು ಕೂಡಿ ಕಂಬೈಂಡ್ ಆಗಿ ಇಬ್ಬರು ಬ್ಯಾಲೆನ್ಸ್ ಮಾಡ್ಕೊತ ಹೋಗ್ಬಿಡ ಅಂತ ಹೇಳಿ ಎಲ್ಲ ಘನವತ್ತ ಸರ್ಕಾರದ ನಾಯಕರು, ವಿರೋಧ ಪಕ್ಷದ ನಾಯಕರು ಎಲ್ಲರೂ ಸೇರಿ ಇದು ಆಡ್ತಕ್ಕಂಥ ಆಟ ಅಂತೇಳಿ ಜನರಿಗೆ ಸ್ಪಷ್ಟವಾಗ್ಲಿಕ್ಕತ್ತದ. ಅದರ ಸಲುವಾಗಿ ಸರ್ಕಾರಗಳು ಬೇಗನೆ ಎಚ್ಚೆತ್ತುಕೊಂಡು ಈ ನೇಮಕಾತಿ ವಿಳಂಬನೆ ಮಾಡಬಾರ್ದು ಅಂತ ಹೇಳಿ ನಾನು ಎಚ್ಚರಿಸ್ತೇನೆ. ಇನ್ನೇನಿದ್ರು ಮನವಿ ಇಲ್ಲ ಅಂತೇಳಿ ನಾನು 1000 ಸಾರಿ ಹೇಳ್ತಾ ಇದ್ದೀನಿ ಎರಡೂ ಸರ್ಕಾರಗಳಿಗೆ. ಕೇಂದ್ರ ಸರ್ಕಾರವೂ ಹಾಗೇ, ರಾಜ್ಯ ಸರ್ಕಾರಗಳು ಹಾಗೆ. ಕೇಂದ್ರ ಸರ್ಕಾರ ಒಂದು ಹೇಳ್ತೈತಿ, ರಾಜ್ಯ ಸರ್ಕಾರ ಒಂದು ಹೇಳ್ತೈತಿ. ಇಲ್ಲೇ ನಮ್ಮ ರಾಜ್ಯದಲ್ಲಿ ಆಡಳಿತ ನಡೆಸಕ್ಕಂಥವ್ರು ಏನು ಜನನಾಯಕರಿದ್ದೀರಿ, ನಿಮಗೆ ಜನನಾಯಕ ಮಾಡೋದು ಗೊತ್ತು. ವಿದ್ಯಾರ್ಥಿಗಳಿಗೆ ನೀವು ಹೆಂಗೆ ಜನರಿಗೆ ನಾಲಾಯಕ ಮಾಡೋದು ಅಂತ ಹೇಳಿ ನಮ್ಮ ಮತದಾರರಿಗೆ ಗೊತ್ತದ. ನಿಮ್ಮ ಗೌರ್ಮೆಂಟ್, ಕಾಂಗ್ರೆಸ್ ಗೌರ್ಮೆಂಟ್ ಬರಬೇಕಾದ್ರೆ ಕಾರಣ ಯಾರು? ಅದು ಒಂದು ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿಗಳ PSI ಸ್ಕ್ಯಾಮಲ್ಲಿ ಬೃಹತ್ ಪ್ರತಿಭಟನೆ ಆಯಿತು ಕರ್ನಾಟಕ ರಾಜ್ಯದಾದ್ಯಂತ. ಅಲ್ಲಿ ಹಿಡಿದು ಮತ್ತು ಮುಂದೆ ಕನ್ಸ್ಟ್ರಕ್ಷನ್ ಕೈಗಾರಿಕೆಗಳಲ್ಲಿ ಕರಪ್ಷನ್ ಆದ ಸಂಬಂಧ ನಮ್ಮನ್ನ ಅಡ್ವಾಂಟೇಜಸ್ ಆಗಿ ತೊಗೊಂಡು ನೀವು ಅಧಿಕಾರಕ್ಕೆ ಬಂದಿರಿ ಸಿದ್ದರಾಮಯ್ಯನವರೇ. ಅದ್ರ ಸಲುವಾಗಿ ನಿಮಗೆ ಈ ರಾಜ್ಯದಾಗ ಇನ್ನೂ ಮರ್ಯಾದಿದೆ, ಈಗೇನು ಇನ್ನೂ ಕಾಲು ಮಿಂಚಿಲ್ಲ. ನೀವೇನು ಮಾಡಬೇಕು, ಸರಿಯಾದಂಥ ವಿಳಂಬನೆ ಮಾಡಲಾರ್ದೆ ಕಾಲ್ಪಾರ್ ಮಾಡ್ಬೇಕಂತೇಳಿ ಸಿದ್ದರಾಮಯ್ಯನವ್ರಿಗೆ ಎಚ್ಚರಿಸಲಿಕ್ಕೆ ನಾನು ಬಯಸ್ತೇನೆ. ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನನ್ನ ಹೆಸರು ಯಲ್ಲಾಲಿಂಗ್ ಹರವಾಳತ್ತೆ.